ಇನ್ನು SSLC ಪರೀಕ್ಷಾ ಪ್ರಾಧಿಕಾರ ಒಂದು ಭಾರಿ ಎಡವಟ್ಟನ್ನ ಮಾಡಿಕೊಂಡಿದೆ. ಪ್ರತಿಭಾವಂತ ಅಂಧ ವಿದ್ಯಾರ್ಥಿನಿ ರಿಸಲ್ಟ್ನಲ್ಲಿ ಎಡವಟ್ಟು ಮಾಡಿದೆ. ಏನಂತ, ಆಕೆ ಪರೀಕ್ಷೆಗೆ ಹಾಜರಾಗಿದ್ರು ಕೂಡ ಆಬ್ಸೆಂಟ್ ಅಂತ ನಮೂದು ಮಾಡಿದಾರಂತೆ. ಮತ್ತೆ ಆಕೆ ಅಟೆಂಡ್ ಆಗಿರುವಂಥ ಸಬ್ಜೆಕ್ಟ್ಸ್ ಏನೇನಿದೆಯಲ್ಲ ಅದರಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ಪಡೆದಿದ್ದಾಳೆ. ಒಂದು ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಪರೀಕ್ಷೆಗೆ ಗೈರು ಅಂತ ನಮೂದಾಗಿದೆ. ಶಿರಸಿಯ ಉರ್ದು ಶಾಲೆ ವಿದ್ಯಾರ್ಥಿನಿ ಲೀಸಾ ಖಾನಂ ಈಗ ಗೋಳಾಡ್ತಿದ್ದಾರೆ. ಪಾಪ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನ ಫೇಲ್ ಮಾಡಿಬಿಟ್ಟಿದೆ ಪರೀಕ್ಷಾ ಪ್ರಾಧಿಕಾರ ತನ್ನ ಎಡವಟ್ಟಿನಿಂದ ಅಂತ ಆರೋಪ ಮಾಡಲಾಗ್ತಾ ಇದೆ. ವಿಷಯ ಏನು ಅಂತಂದರೆ, ಆಕೆ ಉರ್ದುನಲ್ಲಿ 124 ಅಂಕವನ್ನು ಪಡೆದಿದ್ದಾರೆ, ಕನ್ನಡದಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದಾರೆ, ಇಂಗ್ಲೀಷ್ನಲ್ಲಿ 92 ಅಂಕವನ್ನು ಪಡೆದಿದ್ದಾರೆ, ಎಕನಾಮಿಕ್ಸ್ನಲ್ಲಿ 98 ಅಂಕ ಪಡೆದಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಅಂದರೆ ಈ ಉರ್ದು ಅಂದರೆ ಕ್ಲಾಸ್ ರೂಮ್ ಆಗಿರುವಂಥ ಕಾರಣಕ್ಕಾಗಿ ಅಥವಾ ಉರ್ದು ವಿದ್ಯಾರ್ಥಿನಿ ಆಗಿರುವಂಥ ಕಾರಣಕ್ಕಾಗಿ ಅವರಿಗೆ ಕೆಲ ಸಬ್ಜೆಕ್ಟ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹಾಗಾಗಿ ಅವರಿಗೆಲ್ಲ ಪೊಲಿಟಿಕಲ್ ಸೈನ್ಸು ಇದೆ, 92 ಮಾರ್ಕ್ಸ್ ಪಡೆದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸೋಷಿಯಲ್ ಸೈನ್ಸಲ್ಲಿ ಆಕೆ ಅಟೆಂಡ್ ಆಗಿಲ್ಲ ಅಂತ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಸೂರಜ್ ನಮ್ಮ ಪ್ರತಿನಿಧಿ ಆ ವಿದ್ಯಾರ್ಥಿನ ಮಾತನಾಡಿಸಿದರೆ, ಬನ್ನಿ ನೋಡೋಣ. ಈಗಾಗಲೇ ಕರ್ನಾಟಕ SSLC ಫಲಿತಾಂಶ ಪ್ರಕಟವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಶಿರಸಿಯಲ್ಲಿರುವಂತಹ ಓರ್ವ ವಿದ್ಯಾರ್ಥಿನಿಗೆ ಫಲಿತಾಂಶದಲ್ಲಿ ಎಡವಟ್ಟಾಗಿದೆ. ಯಾವ ರೀತಿಯಾದಂಥ ಎಡವಟ್ಟಾಗಿದೆ ಎಂಬುದನ್ನು ಸಹಿತ ವಿದ್ಯಾರ್ಥಿನಿಯನ್ನು ಕೇಳೋಣ. ನೀವು ಪರೀಕ್ಷೆಯನ್ನು ರಿಸಲ್ಟ್ ನೋಡಿದ್ದೀವಿ, ರಿಸಲ್ಟನ್ನು ನೋಡಿದಾಗ ಎಲ್ಲದರಲ್ಲೂ ಸಹಿತ 90 ಮೇಲೆ ಇದೆ. ಅದ್ರ ಒಂದು ಸೋಷಿಯಲ್ ಸೈನ್ಸ್ ಒಂದೇನೋ ಅಬ್ಸೆಂಟ್ ತೋರಿಸ್ತಾ ಇದೆ. ಏನಾಗಿರೋದು ಆ್ಯಕ್ಚುಲಿ, ಏನು ಅನಿಸ್ತಾ ಇದೆ? ಏನಾಗಿದೆ ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ. ನಾನು ಎಲ್ಲ ಸಬ್ಜೆಕ್ಟನ್ನು ಅಟೆಂಡ್ ಮಾಡಿದ್ದೇನೆ, 6 ಸಬ್ಜೆಕ್ಟ್ ಅಟೆಂಡ್ ಮಾಡಿದ್ದೇನೆ. ಅದರಲ್ಲಿ ನನಗೆ ಕನ್ನಡದಲ್ಲಿನೂ ಔಟ್ ಆಫ್ ಔಟ್ ಬಂದಿದೆ, ಉರ್ದುದಲ್ಲಿ 124 ಬಂದಿದೆ, ಇಂಗ್ಲೀಷ್ನಲ್ಲಿ 92 ಬಂದಿದೆ, ಪೊಲಿಟಿಕಲ್ ಸೈನ್ಸ್ನಲ್ಲಿ 92 ಬಂದಿದೆ, ಎಕನಾಮಿಕ್ಸ್ನಲ್ಲಿ 98 ಬಂದಿದೆ. ಆದರೆ ಸೋಷಿಯಲಿಗೆ ನನಗೆ ಏನು ಬಂದೇ ಇಲ್ಲ, ಫಲಿತಾಂಶ ಅಬ್ಸೆಂಟ್ ಅಂತ ಬಂದಿದೆ. ಓಕೆ, ಅಂದರೆ ಏನು ಆ್ಯಕ್ಚುಲಿ ಇದು ವಾಟ್ಸಪ್ ಮೆಸೇಜಲ್ಲಿ, ವಾಟ್ಸಪ್ ಫಲಿತಾಂಶದಲ್ಲಿ ಬಂದಿರೋದಾ ಅಥವಾ ಮತ್ತು ವೆಬ್ಸೈಟಲ್ಲಿ ಅದರಲ್ಲಿ ಏನಾದರೂ ನೋಡಿದ್ರಾ ಏನು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳಿಗೆ ಅಥವಾ ನಿಮ್ಮ ಟೀಚರ್ಸ್ಗೆ ಏನಾದರೂ ಫೋನ್ ಮಾಡಿ ಕೇಳಿದ್ರೆ ಏನಾದ್ರು ಇದ್ರ ಬಗ್ಗೆ? ಫಸ್ಟ್ ನಮ್ಮ ಪಪ್ಪ ನಾನು ಚೆಕ್ ಮಾಡ್ತಾ ಇದ್ದೆ ಮನೆಯಲ್ಲಿ, ತಂಗಿಗೆ ತಗೊಂಡು ರಿಸಲ್ಟ್ ನನಗೇನೋ ಅದೇ ರೀತಿ ತೋರಿಸಿದ್ದು. ಆಮೇಲೆ ನನಗೆ ಪಪ್ಪನಿಗೆ ಗೌರ್ಮೆಂಟಲ್ಲಿನೂ ಅದೇ ಪಪ್ಪ ಹೇಳಿದರು, ಗೌರ್ಮೆಂಟ್ಸಿಂದನೂ ಅದೇ ಮೆಸೇಜ್ ಬಂದಿದೆ ಪಪ್ಪನಿಗೆ ಅಂತ. ಈಗ ರಿಸಲ್ಟ್ ಅಂದರೆ ನಿಮ್ಮದು ಎಲ್ಲ 90 ಎಲ್ಲ ನೋಡಿದ ನಂತರ ಅದು ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಅಥವಾ ಪರೀಕ್ಷೆ ಅದು ಪೇಪರಲ್ಲಿ ಏನಾದರೂ ಬರೀಬೇಕಾದ್ರೆ ಏನೋ ಹೆಚ್ಚು ಕಡಿಮೆ ಆಗಿತ್ತಾ ನೀವು, ಅಥವಾ ಅಲ್ಲಿ ಹೆಸರು ಹಾಕಬೇಕಾದ್ರೆ ಆಗಲ್ಲ, ಅಥವಾ US ನಂಬರ್ ಹಾಕಬೇಕಾದ್ರೆ ಏನಾದರೂ ಆಗಿತ್ತಾ? ಏನೂ ಆಗಿಲ್ಲ ಸರ್. 1 ಗಂಟೆ ಮುಂಚೆ ನಂದು ಪರೀಕ್ಷೆ ಮುಗ್ದಿತ್ತು ಬರೆದು. ಆಮೇಲೆ ನಾನು ಎಲ್ಲ ಪೇಪರು, ನಾನು ಮತ್ತು ನನಗೆ ಹ್ಯಾಂಡ್ ಕೊಡ್ತಾರಲ್ಲ ಅವ್ರು, ಇಬ್ಬರು ಸೇರಿ ಎಲ್ಲ ಪೇಪರ್ ಚೆಕ್ ಮಾಡಿ ಸರಿ ಮಾಡಿ ನಾವು ನೋಡಿ ಬಂದಿದ್ದೇವೆ. 1 ಗಂಟೆ ಟೈಮ್ ಎಕ್ಸ್ಟ್ರಾ ಸಿಕ್ಕಿತ್ತು ನನಗೆ, ಅಂದರೆ 1 ಗಂಟೆ ಮುಂಚೆನೇ ಪೇಪರ್ ಮುಗ್ದಿತ್ತು. ನಾವೆಲ್ಲ ನೋಡಿ ಬರಿದ್ದೇವೆ. ಸೋಷಿಯಲಿ ನನಗೆ 98 ಮಾರ್ಕ್ಸ್ ಆದರೂ ಬರಲೇಬೇಕು, 98 ಮಾರ್ಕ್ಸ್ ನನಗೆ ಬರಲೇಬೇಕು. ಪ್ರಿಪರೇಟರಿಲೆಲ್ಲ ಯಾವ ರೀತಿಯ ಎಕ್ಸಾಮ್ ರಿಸಲ್ಟ್ ಇತ್ತು ನಿಮ್ಮದು? ಪ್ರಿಪರೇಟರಿಯಲ್ಲಿ ನಂದು ರಿಸಲ್ಟ್ ಫಸ್ಟ್ ಪ್ರಿಪರೇಟರಿಯಲ್ಲಿ 97 ಆಗಿತ್ತು, ಸೆಕೆಂಡ್ ಪ್ರಿಪರೇಟರಿಯಲ್ಲಿ 99, ಥರ್ಡ್ ಪ್ರಿಪರೇಟರಿಯಲ್ಲಿ 99 ಆಗಿತ್ತು. ಈಗಲೇ ನನಗೆ ಇಂಗ್ಲೀಷ್ ಎಕ್ಸಾಮ್ನೂ ಕೂಡ ಅವರು ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದಾರೆ. 92 ನನ್ನ ಆ್ಯಕ್ಚುಲಿ ಮಾರ್ಕ್ಸ್ ಅಲ್ಲ ಅದು. ನಾನು ಬೈತೋಸ್ಕರ ನನಗೆ ಇಂಗ್ಲೀಷಲ್ಲಿ 100ಗೆ 100 ಸಿಗಬೇಕಿತ್ತು. ಆದರೆ ಅವರು ಕಟ್ ಮಾಡಿದ್ದಾರೆ 8 ಮಾರ್ಕ್ಸನ್ನು. ಎಲ್ಲಿ ಕಟ್ ಮಾಡಿದ್ದಾರೆ, ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ನನಗೆ ಭಾಳ ಇದು ಆಗಿದೆ. ಈಗ ಪ್ರಿಪರೇಟರಿ ಎಕ್ಸಾಮ್ದಲ್ಲಿ ಸ್ಕೂಲಲ್ಲೇ ಹೈಯೆಸ್ಟ್ ನಿಮ್ಮದು ರಿಸಲ್ಟ್ ಬರುತ್ತಾ ಹೆಂಗೆ ನಿಮ್ಮದು ಅಂತ? ಹೌದು, ಪ್ರಿಪರೇಟರಿಯಲ್ಲಿ 3 ಪ್ರಿಪರೇಟರಿಯಲ್ಲಿ ಸ್ಕೂಲಿಗೆ ನಾನೇ ಫಸ್ಟ್ ಬಂದಿದ್ದೇನೆ, ನನ್ನೇ ಹೈಯೆಸ್ಟ್ ಬಂದಿತ್ತು. ಈಗ ಟೀಚರ್ಸಿಗೆ ಕೇಳಿದರೆ ಅಥವಾ ನಿಮ್ಮ ಇವ್ರಿಗೆ ಕೇಳಿ ಏನಾದರೂ ಕೇಳಿದ್ರಾ ಆಫೀಸರ್ಸ್ಗಳಿಗೆ, ಏನು ಹೇಳ್ತಾ ಇದ್ದಾರೆ ಅಂತ? ನಾನು ಎಲ್ಲ ಟೀಚರ್ಸು ನನ್ನ ತಂದೆ ಎಲ್ಲ BO ಸರಿಗೆ ಮತ್ತು DDP ಸರಿಗೆಲ್ಲ ಹೇಳ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂತ, ಬರ್ತದೆ ನೋಡುವ ಅಂತ ಹಾಗೆ ಹೇಳ್ತಾ ಇದ್ದಾರೆ ಅಂತೆ. ಈ ರೀತಿಯಾಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಗಿದ್ದಾರೆ ನಿಮ್ಮ ಸ್ಕೂಲಲ್ಲಿ, ಅಥವಾ ನಿಮ್ಮ ಒಬ್ಬರದೇ ಈ ಥರ ಆಗಿದೆ? ಇಲ್ಲ, ನಾನು ಒಬ್ಬಳೇ ಆಗಿದ್ದು. ನಿಮ್ಮ ಒಬ್ಬರದೇ ಆಗಿದ್ದು. ಯಾವುದೇ ಕೆಲಸ ಮಾಡಿದರೆ ಅದು ಜವಾಬ್ದಾರಿಯಿಂದ ಮಾಡಬೇಕು. ಇಲ್ಲ, ನನಗೆ ರಿಸಲ್ಟ್ಗೋಸ್ಕರ ಎಲ್ಲ ಜನ ಕಾಯ್ತಾ ಇದ್ರು ಏನಾಗುತ್ತೆ ಅಂತ. ಅವ್ರು ನಮಗೆ ಮೋಟಿವೇಟ್ ಮಾಡಬೇಕು, ನಾವು ಮುಂದೆ ಹೋಗ್ಬೇಕಂತ. ಈಗೆಲ್ಲ ಮಾಡಿದರೆ ನಮಗೆ ಹೆಂಗಾಗ್ತದೆ ಅಂತ ಅನಿಸ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಜವಾಬ್ದಾರಿಯಿಂದ ಮಾಡಬೇಕು, ಯಾರೇ ಇರಲಿ ಅದು. ಹೀಗೆಲ್ಲ ಮಾಡಿದರೆ ನನಗೆ ಭಾಳ ಕಷ್ಟ ಆಗ್ತಾಯಿದೆ. ನಾನು ಇಡೀ ವರ್ಷ ಮೊಬೈಲ್ ತಗೊಂಡು ನನಗೆ ತಲೆನೋವು ಆಗ್ತಾಯಿತ್ತು. ನಾನು ರಿಕಾರ್ಡಿಂಗ್ ಕೇಳಿ ಓದಿ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಪೇಪರ್ಸ್ ಎಲ್ಲ ಬರೆದಿದ್ದೇನೆ, ಎಲ್ಲ ಚಲೋ ಹೋಗಿದೆ. ಆದರೆ ನನ್ನ ಭಾಳ ನನಗೆ ಅನ್ಯಾಯ ಆಗಿಬಿಟ್ಟಿದೆ. ಪ್ಲೀಸ್ ಇದಕ್ಕೆ ನಾನು ಬೇಗ ಪರಿಗಣಿಸಬೇಕಂತ ಕೇಳಿಸ್ಕೊಳ್ತಾ ಇದ್ದೇನೆ ತಮ್ಮಲ್ಲಿ. ಈ ವಿದ್ಯಾರ್ಥಿನಿಯ ರಿಸಲ್ಟ್ನಲ್ಲಿ ಇವತ್ತು ಏನೋ ಎಡವಟ್ಟಾಗಿದೆ, ಎಡವಟ್ಟಿನಿಂದ ಬಹಳಷ್ಟು ದುಃಖಿತರಾಗಿದ್ದಾರೆ ಅಂತ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ತುರೆ, TV9 ಉತ್ತರ ಕನ್ನಡ. ಸೊ ಇದು ನೋಡಿ, ಆ ವಿದ್ಯಾರ್ಥಿನಿ ಪಾಪ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದಾರೆ. ಆಕೆ ಮಾತನ್ನ ನೀವು ಗಮನಿಸಬೇಕು. ಪಾಪ ಆಕೆ ಅಂಧ ವಿದ್ಯಾರ್ಥಿನಿ, ಆದರೆ ಆಕೆ ಒಂದು ಮಾತನ್ನು ಹೇಳಿದ್ರು, ಏನು ಕೆಲಸ ಮಾಡಿದ್ರು ಜವಾಬ್ದಾರಿಲಿ ಮಾಡಬೇಕು. ಯಾರೇ ಮಾಡಲಿ, ಏನೇ ಮಾಡಲಿ, ಅದಕ್ಕೊಂದು ಜವಾಬ್ದಾರಿ ಇರಬೇಕು.
ಜವಾಬ್ದಾರಿ ಇಲ್ಲದೆ ಹೋದರೆ ನೋಡಿ ಈ ಥರದ ಸಮಸ್ಯೆ ಆಗುತ್ತೆ. ನೀವು ಯಾರೋ ಜವಾಬ್ದಾರಿ ಇಲ್ಲದೆ ರೀತಿಯಾಗಿ ಮಾಡಿದಂಥ ಕೆಲಸ ನನ್ನ ಭವಿಷ್ಯಕ್ಕೆ ಸಮಸ್ಯೆ ತಂದಿಡ್ತಾ ಇದೆ ಅಂಥೇಳಿ ಕಣ್ಣೀರು ಹಾಕೋಕೆ ಶುರು ಮಾಡಿದ್ಲು. ಇಲ್ಲಿ ನಿಜಕ್ಕೂ ಆ ವಿದ್ಯಾರ್ಥಿನಿ ಅಂದೇ ಅಲ್ಲ, ಆಕೆಯ ರಿಸಲ್ಟನ್ನು ಸರಿಯಾಗಿ ನಮೂದು ಮಾಡದೇ ಇರುವಂಥ ಈ ಅಧಿಕಾರಿ ವರ್ಗ ಸಿಬ್ಬಂದಿ ಅದ್ಯಾರು ಬೇಜವಾಬ್ದಾರಿತನ ಮೆರೆದಿದ್ದಾರಲ್ಲ ಅವರು ಅಂಧರಾಗಿದ್ದಾರೆ ಇಲ್ಲಿ. ಹಾಗಾಗಿ ಆಕೆ ಇನ್ನಷ್ಟು ಗೋಳಾಡೋದಕ್ಕಿಂತ ಮುನ್ನ ಆಕೆಯ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ. TV9ನ ವರದಿ ಬೆನ್ನಲ್ಲೇ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ತಾಂತ್ರಿಕ ಸಮಸ್ಯೆ ಆಗಿರಬಹುದು, ಪರಿಶೀಲನೆಗೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಾಹಿತಿ ಅಧಿಕಾರಿ ಕೊಟ್ಟಿರುವಂಥ ಸೂಚನೆ ಇದೆ. ವಿದ್ಯಾರ್ಥಿನಿಯ ಉತ್ತರ ಪತ್ರಿಕೆಯನ್ನು ನಾವು ಗಮನಿಸ್ತೀವಿ, ನಾವು ಅದನ್ನು ಗಣನೆಗೆ ತೆಗೆದುಕೊಳ್ತೀವಿ. ಆಮೇಲೆ ಇನ್ನೊಂದು ಭಾಳ ಕ್ಲಿಯರ್ ಆಗಿದೆ ಅಂತ ಅಂದರೆ, ಈಗ ನಮಗೆಲ್ಲ ಪರೀಕ್ಷೆ ಬರೆದ ಅನುಭವ ಇದೆಯಲ್ವಾ, ಸೊ ನಾವು ಕ್ಲಾಸ್ ರೂಮಲ್ಲಿ ಕೂತಿರ್ತೀವಿ, ನಮಗೆ ಹಾಲ್ ಟಿಕೆಟ್ ಕೊಟ್ಟು ನಂತರದಲ್ಲಿ ನಾವು ಹಾಲ್ ಟಿಕೆಟ್ ತೋರಿಸ್ತೀವಲ್ಲ ಅಲ್ಲಿ ಬರುವಂಥ ಇನ್ವಿಜಿಲೇಟ್ರಿಗೆ, ಅವರು ನಮಗೆ ಕ್ವಶನ್ ಮಾರ್ಕ್ಸ್ ಪೇಪರ್ ಕೊಟ್ಟು ಆನಂತರಲ್ಲೇ ಆನ್ಸರ್ ಶೀಟ್ ಕೊಟ್ಟು ಆನಂತರಲ್ಲೇ ಹಾಲ್ ಟಿಕೆಟಲ್ಲಿ ನಾವು ಸೈನ್ ಹಾಕ್ತೀವಿ. ಆ ಸೈನ್ ಮಾಡೋಕ್ಕೆ ನಮಗೊಂದು ಜಾಗ ಇರುತ್ತೆ, ಅಲ್ಲಿ ನಾವು ಸೈನ್ ಹಾಕ್ತೀವಿ. ಅಂದರೆ ನಾವು ಈ ಪರೀಕ್ಷೆಗೆ ಹಾಜರಾಗಿದ್ದೀವಿ ಅಂತ ಹೇಳಿ ಅದೊಂದು ನಮಗೊಂದು ಪುರಾವೆ. ಈ ವಿದ್ಯಾರ್ಥಿನಿನೂ ಅಷ್ಟೇ, ಹಾಲ್ ಟಿಕೆಟಲ್ಲಿ ಸೈನ್ ಇದೆ ಆ ವಿದ್ಯಾರ್ಥಿನಿಯದ್ದು, ಭಾಳ ಕ್ಲಿಯರ್ ಆಗಿ ಆಕೆಯ ಸೈನ್ ಇದೆ, ಆಕೆ ಹಾಜರಾಗಿದ್ದೀನಿ ಅನ್ನುವಂಥದ್ದಕ್ಕೆ. ಬಟ್ ವಿಷಯ ಏನು ಅಂತ ಅಂದರೆ, ಮಾರ್ಕ್ಸ್ ಕಾರ್ಡಲ್ಲಿ ಆಬ್ಸೆಂಟ್ ಅಂತ ಹಾಕಿದ್ದಾರೆ. ಅಥವಾ ಮಾರ್ಕ್ಸ್ ಕಾರ್ಡ್ ಅಂತ ಅಂದರೆ ಈಗ ಫಲಿತಾಂಶ ಪ್ರಕಟ ಆಗಿದೆಯಲ್ಲ ಆ ವೆಬ್ಸೈಟ್ನಲ್ಲಿ ಆಬ್ಸೆಂಟ್ ಅಂತ ಹಾಕಿದ್ದಾರೆ. ಇದು ಹೆಂಗೆ ಸಾಧ್ಯ ಅನ್ನೋದು ಇಲ್ಲಿ ಪ್ರಶ್ನೆ. ಹಾಗಾಗಿ ಇದು ಭಾಳ ಕ್ಲಿಯರ್ ಆಗಿ ಇದು ಶಿಕ್ಷಣ ಇಲಾಖೆ ಎಡವಟ್ಟು. ನಾನು ಮೊದಲೇ ಹೇಳಿದಾಗೆ ಆ ವಿದ್ಯಾರ್ಥಿನಿ ಪಾಪ ಭಾಳ ಪರಿಪರಿಯಾಗಿ ಕೇಳ್ಕೊಂಡಿದ್ರೆ. ಆಮೇಲೆ ಉಳಿದಂಥ 5 ಸಬ್ಜೆಕ್ಟ್ ನೋಡಿ ಆಕೆ ಎಂಥ ಅದ್ಭುತವಾದ ಮಾರ್ಕ್ಸ್ ತೆಗೆದಿದ್ದಾಳೆ ಅಂತ. ಅದೇ 500 ಮೇಲೆ ಅಂದರೆ 85 ಮೇಲಿದೆ ಆಕೆಯ ರಿಸಲ್ಟ್ ಶೇಕಡ. ಹಾಗಾಗಿ ಇನ್ನು ಉಳಿದಂಥ ಒಂದು ಸಬ್ಜೆಕ್ಟ್ ಫೇಲ್ ಅಂತ ಇದೆಯಲ್ಲ ಅದ್ರ ಬಗ್ಗೆ ಕೂಡಲೇ ಆಕೆಗೆ ನ್ಯಾಯ ಕೊಡಿಸ್ಬೇಕಿದೆ.